ರಜತ್ ಪಟಿದಾರ್ ಮುಂಬೈ ಮೇಲೆ ಗೆದ್ದ ಮೇಲೆ ಪೋಸ್ಟ್ ಮ್ಯಾಚಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮಾಡಿದ್ರು. ವಿ ಡೋಂಟ್ ಡಿಸರ್ವ್ ಟು ವಿನ್. 160 ನಾವು ಕಂಫರ್ಟಬಲ್ ಆಗಿ ಚೇಸ್ ಮಾಡಬೇಕು. ನಮಗಿರೋ ಸ್ಟ್ರೆಂತ್ ಬ್ಯಾಟಿಂಗಲ್ಲಿ ಈ ಥರ ನಾವು ಲಾಸ್ಟ್ ತನಕ ಹೋಗ್ಬಿಟ್ಟು, ಅದು ಭುವನೇಶ್ವರ್ ಕುಮಾರ್ 6 ಹೊಡೆದು ಗೆಲ್ಸಿದ್ದಾರೆ ಅಂತಂದರೆ ಅದು ಅವ್ರಿಗೆ ಹರ್ಟ್ ಆಗಿದೆ. ಯಾಕಂದರೆ ಪರ್ಫಾರ್ಮೆನ್ಸ್ ಏನಿದೆ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಆಗಿಲ್ಲ ಅಂತ ನೀವು ಡ್ರೆಸ್ಸಿಂಗ್ ರೂಮಲ್ಲಿ ಹೇಳ್ಬೋದು, ಅಥವಾ ಬೇರೆ ಕಡೆ ಸಪ್ರೇಟಾಗಿ ಯಾರಿಗಾರು ಕ್ಯಾಮ್ರಾ ಇಲ್ದಿರೋ ಟೈಮಲ್ಲಿ ಹೇಳ್ಬೋದು. ಆದರೆ ಇಡೀ ಜಗತ್ತಿನ ಮುಂದೆ ನಿಮ್ಮ ಡಗ್ಔಟಲ್ಲಿ ಆ್ಯಂಡಿ ಫ್ಲವರ್, ದಿನೇಶ್ ಕಾರ್ತಿಕ್, ಮೋ ಬೊಬಾಟ್ ಅಂತ ಜನ ಇರ್ಬೇಕಾರೆ, ಆ್ಯಂಡ್ ನಿಮ್ಮ ಪ್ಲೇಯರ್ ವಿರಾಟ್ ಕೊಹ್ಲಿ ಜೊತೆಗೆ ಇರ್ಬೇಕಾರೆ ಈ ಥರ ಸ್ಟೇಟ್ಮೆಂಟ್ ನೀವು ಎಲ್ಲರ ಮುಂದೆ ಮಾಡಿದ್ದೀರಾ ಅಂದರೆ ಮೆಚ್ಚಬೇಕು. ನಿಮ್ಮ ಕಾನ್ಫಿಡೆನ್ಸ್, ನೀವೇ ಬೆಸ್ಟ್ ಪರ್ಸನ್ ಈ ಒಂದು ಟೀಮ್ನ ಲೀಡ್ ಮಾಡೋದಕ್ಕೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಏನಕ್ಕೆ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿರೋದು, ಕಪ್ ಗೆದ್ದಿರೋದು RCBಗೆ ಅಂತ ಈ ಸ್ಟೇಟ್ಮೆಂಟಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ ಸ್ಟೇಟ್ಮೆಂಟ್ ಏನಕ್ಕೆ ನಾನು ಮೆನ್ಷನ್ ಮಾಡಿದೆ ಅಂದರೆ, ಇದಾದಮೇಲೆ ಡೆಫಿನೆಟಾಗಿ ಮೀಟಿಂಗ್ ನಡೆದೇ ಇರುತ್ತೆ. ಯಾಕಂದರೆ ನೆಕ್ಸ್ಟ್ ಆಡಬೇಕಾಗಿರೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮೇಲೆ. ಅವರ ಸ್ಪಿನ್ ಡಿಪಾರ್ಟ್ಮೆಂಟ್ ಸಖತ್ ಸ್ಟ್ರಾಂಗ್ ಆಗಿದೆ. ಸುನಿಲ್ ನಾರಾಯಣ್ ಫಾರ್ಮಲ್ಲಿದ್ದಾರೆ, ವರುಣ್ ಚಕ್ರವರ್ತಿ ಫಾರ್ಮಲ್ಲಿದ್ದಾರೆ, ಅನುಕೂಲ್ ರಾಯ್ ಥರ್ಡ್ ಸ್ಪಿನ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಡನ್ನಾಗಿ KKR ಆ ವಿನ್ನಿಂಗ್ ಸ್ಟ್ರೀಕಿಂದ ಬರ್ತಾ ಇರೋದು, ಒಳ್ಳೆ ಕಾಂಬಿನೇಷನ್ ಸೆಟ್ ಆಗಿದೆ. ಫಿಲ್ ಆ್ಯಲನ್ ಡೇಂಜರಸ್ ಆಗಿ ಕಾಣಿಸ್ತಾ ಇದ್ದಾರೆ, ಫ್ರೆಶ್ ಆಫ್ ಸೆಂಚುರಿ. ಕ್ಯಾಮ್ರೂನ್ ಗ್ರೀನ್ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾ ಇರೋದು, ಬೌಲಿಂಗ್ ಕೂಡ ಆಗ್ತಾ ಇದ್ದಾರೆ. ಒಂದು ಒಳ್ಳೆ ಸ್ಕ್ವಾಡಾಗಿ ಕಾಣಿಸ್ತಾ ಇರೋ KKR ತಂಡಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು. ಆ ಟಾಪ್ ಆಫ್ ದ ಟೇಬಲಲ್ಲಿ ಕಂಫರ್ಟಬಲಾಗಿ ಕೂತ್ಕೊಬೇಕು, ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗಬೇಕು ಅಂತಂದರೆ ಅವ್ರಿಗೆ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಈ ಒಂದು ಬರೋ ಮ್ಯಾಚಿಗೆ. ಆ ಒಂದು ರೀಸನ್ಗೋಸ್ಕರ ಕಮೆಂಟ್ ಮಾಡಿದ್ದು. ರಾಯ್ಪುರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ಅಫ್ಕೋರ್ಸ್ ಸ್ಪಿನ್ಗೆ ಹೆಲ್ಪ್ ಇಲ್ಲ. ಬಟ್ ಸ್ಪಿನ್ಗೆ ಹೆಲ್ಪ್ ಇಲ್ಲ ಅಂತ ಇವರಿಬ್ರಿಗೆ ಬೌಲಿಂಗ್ ಹಾಕ್ಸ್ದಲ್ಲೇ ಅಂತೂ ಇರೋದಿಲ್ಲ. ಅಜಿಂಕ್ಯ ರಹಾನೆ ಬೌಲಿಂಗ್ ಕೊಟ್ಟೇ ಕೊಡ್ತಾರೆ. ಆ ಬೌಲಿಂಗ್ನ ಹೇಗೆ ಎದುರಿಸ್ಬೇಕು ಅಂತ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟ್ ಮೆಸೇಜ್ ಕೊಟ್ಟಿರೋದು ಈ ಒಂದು ಬ್ಯಾಟಿಂಗ್ ಟೀಮ್. ನಾವು ಕಂಫರ್ಟಬಲಾಗಿ ಆಡಬೇಕು, ನಾವು ಒಳ್ಳೆ ಚಾಂಪಿಯನ್ ಆಗಿ ಆಡಬೇಕು ಅಂತ ಹೇಳಿರೋ ಒಂದು ಮೆಸೇಜು ಡೆಫಿನೆಟಾಗಿ ಆ ಟೀಮ್ ಮೀಟಿಂಗಲ್ಲೂ ಕೂಡ ಆಗಿರುತ್ತೆ. ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಯಾವ ಥರ ನಡೀತಾ ಇದೆ ಏನು ನಾವು ನೋಡ್ತಾ ಇದ್ದೀವಿ. RCB ಅಂದರೆ ಅವರು ಅವರ ಪ್ಲೇಯರ್ಸ್ನ ಬ್ಯಾಕ್ ಮಾಡ್ತಾರೆ. ಸೊ ಚೇಂಜಸ್ ನಾವು ಪ್ರತಿಯೊಂದು ಗೇಮ್ ಮುಂಚೆನೂ ಹೇಳ್ತೀವಿ, ಮೇ ಬಿ ಒಂದು ಚೇಂಜಸ್ ಆ ಒಂದು ಚೇಂಜಸ್ ಅಂತ. ಬಟ್ ಮೋಸ್ಟ್ಲಿ ಒಂದೇ ಒಂದು ಚೇಂಜ್, ಏನು ಫಿಲ್ ಸಾಲ್ಟ್ ಒಬ್ಬರು ರೆಡಿಯಾಗಿದ್ದರೆ ಅಷ್ಟೇ ಅವ್ರು ವಾಪಸ್ ಬರ್ತಿರೋ ಹೊರತು ಬೇರೆ ಯಾವ ಪ್ಲೇಯರ್ಸಿಂದ ನಾವು ಚೇಂಜಸ್ ನೋಡೋಲ್ಲ. ಆ್ಯಂಡ್ ಆ ಕಡೆ ಕೋಲ್ಕತ್ತಾನು ಯಾವುದೇ ಒಂದು ಚೇಂಜ್ ಮಾಡಲ್ಲ. ವಿನ್ನಿಂಗ್ ಕಾಂಬಿನೇಷನ್ ಇದೆ, ಗೆದ್ತಾ ಬರ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ನಾವೇನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡಲ್ಲ. ಆಪರ್ಚುನಿಟಿ RCBಗೆ ಟಾಪ್ ಆಫ್ ದ ಟೇಬಲ್ ಉಳ್ಕೊಳ್ಳೋದಕ್ಕೆ, KKRಗೆ ಈ ಟೂರ್ನಮೆಂಟಲ್ಲೇ ಉಳ್ಕೊಳ್ಳೋದಕ್ಕೆ ಈ ವಿನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ, ನೀವು ತಿಳಿಸಿ ಏನು ಅನ್ಕೋತೀರಾ, ಏನು ಅನಿಸ್ತಾ ಇದೆ ನಿಮಗೆ ರಜತ್ ಪಟಿದಾರ್ ಬಗ್ಗೆ ಆ್ಯಂಡ್ ಈ ಟೀಮ್ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.